ಹಲೋ ಎವ್ರಿವನ್. ಇವತ್ತು ನಮ್ಮ ಹಾಸನದಲ್ಲಿ ರಿಪಬ್ಲಿಕ್ ಡೇ ಸ್ಪೆಷಲ್ ಆಗಿ ಒಂದು ಅಂದರೆ ಫ್ಲವರ್ಸಿಂದ ಎಲ್ಲ ಡೆಕೋರೇಷನ್ ಮಾಡಿ ಅದೇನೋ ಮಾಡಿದ್ದಾರೆ. ಸೊ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಮತ್ತು ನಮ್ಮಮ್ಮ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ, ಓಕೆನಾ? ಅದೊಂದು ಸಣ್ಣ ಒಂದು ಬ್ಲಾಗ್ ಮಾಡೋಣ ಅಂತ ಅನಿಸ್ತು. ಬನ್ನಿ ನಾನು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ನಮ್ಮಮ್ಮ ಇಲ್ಲೇ ಇದ್ದಾರೆ. ಅಮ್ಮ ಓಕೆ, ನಾನು ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ತೋರಿಸ್ತೀನಿ. ಬಂದಾಯಿತು ನಾವಾಗಲೇ. ನೋಡಿ, ಇನ್ನು ಫಲಪುಷ್ಪ ಪ್ರದರ್ಶನ ನೋಡೋಣ. 26 ಸ್ಟಾರ್ಟ್ ಆಗಿ 28 ತನಕ ಅಷ್ಟೇ. ಇವತ್ತು 28 ಇವತ್ತೇ ಬಂದಿರೋದು. ಹೋಗೋಣ ನೋಡಿ ಎಂಟ್ರಿ ಆಗ್ತಾಯಿದೆ. ಇದೊಂದು ಪಾರ್ಕ್ ಒಳಗೆ ಇದೇನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಒಂಥರ ಕಾನ್ಸೆಪ್ಟು. ರಿಪಬ್ಲಿಕ್ ಡೇಗೆ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ನನಗೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಸಣ್ಣ ವೀಡಿಯೋ ಇದ್ರಲ್ಲಿ ನೋಡಿದ್ದೆ. ನಮ್ಮ ಅರ್ಜುನ ಕನ್ನಡಿಗರ ಎದೆಯಲ್ಲಿ ನೀನೆಂದಿಗೂ ವಿರಾಜಮಾನ, ನಿನಗಿದೋ ಪುಷ್ಪನಮನ. ವಾವ್, ಹಿಂಗಿಟ್ಕೋ. ನೋಡಿ, ಫಸ್ಟ್ ಇಲ್ಲಿಗೆ ಶುಭಾಶಯ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಇನ್ನು ಮುಂದೆ ಇದೆ, ತೋರಿಸ್ತೀನಿ. ಒಂಥರ ಇದೊಂದು ಥರ ಕಂಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ನಾನು ಸಣ್ಣ ಒಂದು ಬ್ಲಾಗ್ ಥರ ಮಾಡೋಣ ಅಂತ. ಇದು ಚೆನ್ನಾಗಿದೆ. ನವಿಲು ಇಲ್ಲೊಂದೇನು ಹಾಕಿದ್ದಾರೆ. ಗರಿಬಿಚ್ಚಿ ಕುಣಿಯುವ ಮಯೂರ, ರಾಷ್ಟ್ರ ಪಕ್ಷಿಯೇ ನಿನಗಿದೋ ಪುಷ್ಪಾಲಂಕಾರ. ನೋಡಿ, ಎಲ್ಲ ಒರಿಜಿನಲ್ ಗಿಡನೇ ಇಟ್ಟಿದ್ದಾರೆ. ಇದೊಂಥರ ಡೆಕೋರೇಷನ್ ಮಾಡಿದ್ದಾರೆ. ಇದು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಇದೊಂಥರ ನಮ್ಮಮ್ಮ ಇಲ್ಲಿ ಮಾಡ್ಕೊತಾ ಇಲ್ಲ ಐಡಿಯಾ ಕೊಡ್ತಾ ಇದ್ದಾರೆ. ನಮ್ಮ ಮನೇಲಿ ಈ ಥರ ಶಾವಂತಿಗೆ ಬಿಡೋಲ್ಲ ಅಂತ ಸ್ವಲ್ಪ ಫೀಲ್ ಮಾಡ್ಕೋತಾ ಇದ್ರು. ನೋಡೋಣ ನೆಕ್ಸ್ಟ್ ಟೈಮಿಂದ. ಓಕೆ, ಇಲ್ಲಿ ಬಂದರೆ ಐ ಲವ್ ಹಾಸನ್. ವಾವ್, ಇದು ಚೆನ್ನಾಗಿದೆ. ಇದು ಯಾವ ಹೂವಿಂದ ಮಾಡಿರೋದಮ್ಮ? ಶಾವಂತಿಗೆನೇ ಅಲ್ವಾ? ಕೆಂಪು ಶಾವಂತಿಗೆಯಿಂದ ಮಾಡಿದ್ದಾರೆ. ನೈಸ್, ಚೆನ್ನಾಗಿದೆ. ಅದು ಗುಲಾಬಿ ಹಾರ್ಟ್. ಹಾರ್ಟ್ ಗುಲಾಬಿನ? ಹಾರ್ಟ್ ಗುಲಾಬಿ, ಬಟ್ ಅದು ದೂರದಿಂದ ಅಷ್ಟು ಕಾಣಿಸಲ್ಲ. ಚೆನ್ನಾಗಿದೆ. ಏನು ಪೆಟುನಿಯಾ ಸಾರಿ, ಇದೇನು ಗೊತ್ತಿಲ್ಲ. US. ನೋಡಿ ಎಷ್ಟು ಜನ ಇದ್ದಾರೆ. ಒಂಥರ ಇನೋವೇಟಿವ್ ಆಗಿ ಮಾಡಿದ್ದಾರೆ. ಆ ಕಡೆ ಎಲ್ಲ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಮ್ಮಮ್ಮಗಂತೂ ಫುಲ್ ಖುಷಿಯಾಗಿದೆ ಅಲ್ಲ ನಮ್ಮ? ಖುಷಿ ಆಯಿತಾ? ನಮ್ಮ ಸ್ವಲ್ಪ ಮಾತಾಡೋಕ್ಕೆ ನಾಚಿಕೆ, ಏನು ಮಾಡೋದು. ಇಲ್ಲಿ ನೋಡಿ ಬಟರ್ಫ್ಲೈದು ಇದೊಂಥರ ಚೆನ್ನಾಗಿ ಅಲ್ವಾ? ಚೆನ್ನಾಗಿದೆ. ಎಷ್ಟು ಥರ ಅದೇನೋ ಗೊತ್ತಿಲ್ಲ. ಛತ್ರಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ಹೆಂಗೆಂಗೋ ಇಟ್ಟಿದ್ರು ಒಂಥರ ಚೆನ್ನಾಗಿದೆ. ಇದು ನೈಸ್. ನೋಡಿ, ಇದೆಲ್ಲ ಅವೆಂಜರ್ಸ್ ಅಂತ ಹೇಳ್ತಾರಲ್ಲ, ಸುಮಾರು ಜನದಿದೆ. ನನಗೆ ಅಷ್ಟು ಇದು ಫೆಮಿಲಿಯರ್ ಇಲ್ಲ, ಸೊ ಅದಕ್ಕೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಹಾರ್ಟ್ ಇದೇನೋ ಒಂಥರ ಕಾಣಿಸ್ತು, ಓಮ್ ಅಂತಲೇ ಅನಿಸುತ್ತೆ. ಆಮೇಲೆ ಅದು ಇಂಡಿಯನ್ ಫ್ಲ್ಯಾಗ್ ಥರ ಕಾಣಿಸ್ತಿದೆಯಲ್ಲ. ಫ್ಲಾಗ್ ಎಲ್ಲ ಫುಲ್ ಸೇವಂತಿಗೆ ಹಾಕಿದಾರಲ್ಲ ಅಲ್ಲೇ, ಸೇವಂತಿಗೆ ಅಂತ. ಸೇವಂತಿಗೆಯಿಂದ ಮಾಡಿರೋದು ಇಂಡಿಯನ್ ಫ್ಲ್ಯಾಗ್. ಚೆನ್ನಾಗಿದೆ. ಎಷ್ಟು ವೆರೈಟಿಯಾಗಿ ಮಾಡಿದ್ದಾರೆ ಅಂದರೆ ಒಂಥರ ತುಂಬ ಅಟ್ರಾಕ್ಟ್ ಆಗಿದೆ. ದಿಂಡು ಬರುತ್ತಲ್ಲ, ಆ ಒಂದು ದಿಂಡಿಂದ ನೋಡಿ ಚೆನ್ನಾಗಿದೆ ಅಲ್ವಾ? ಈ ಒಂದು ಹಾರ್ಟು ಇನ್ನೂ ಸಕ್ಕತ್ತಾಗಿದೆ. ನಮ್ಮಮ್ಮ ಅಲ್ಲಿ ಮುಗ್ಕೋದ್ರು, ನಾನು ಇವಾಗ ಹೋಗ್ಬೇಕು. ಏಷ್ಯನ್ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಕೀರ್ತಿ ತಂದ ನಮ್ಮ ನೆಚ್ಚಿನ ಕ್ರೀಡಾಪಟುಗಳಿಗೆ ತರಕಾರಿಯಿಂದ ಕೆತ್ತನೆ ಮಾಡೋದು. ಕ್ರೀಡಾಪಟುಗಳಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ್ಯಾವ ತರಕಾರಿ ಅಂತ ನನಗೆ ಗೆಸ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಮೊಸಳೆ ಎಲ್ಲ ಇದದು ಹಾಗಲಕಾಯಿಂದ ಮಾಡಿರೋದು. ಇದು ಚೆನ್ನಾಗಿದೆ. ಈಶ್ವರಂದು ಕಲ್ಲಂಗಡಿ ಹಣ್ಣಿಂದ ಅನಿಸುತ್ತೆ ಅದು ಮಾಡಿರೋದು. ನಾನಿಲ್ಲಿ ಆ ಕಡೆ ಬಿಟ್ಟು ಈ ಕಡೆ ಬಂದಿದ್ದೀನಿ. ಯಾರು ಬೈತಾರೋ ಏನೋ ಅಂತ ಅನ್ನಿಸ್ತಿದೆ. ಏನಿದು? ಇಕೆಬನ, ನಾನು ಜಪಾನ್ ಮಾದರಿಯ ಹೂಬನ.
ಜಪಾನಲ್ಲಿ ಈ ಥರ ಹೂ ಇದೆ ಅನಿಸುತ್ತೆ. ಆಮೇಲೆ ಲೈಟ್ ಹಾಕ್ತಾರೆ ಅನಿಸುತ್ತೆ, ಲೈಟಿಂದೆಲ್ಲ ಇದೆ. ಬಟ್ ನಾವು ಇವಾಗ ಬೇಗ ಬಂದ್ವಲ್ಲ, ಎಲ್ಲ ಕಡೆ ಲೈಟ್. ಇದು ನೋಡಿ ಮತ್ಸ್ಯ ಕನ್ಯೆ ಅಂತೆ. ನೋಡಿ ನೀವು ನೋಡ್ಬೋದು, ಮತ್ಸ್ಯ ಕನ್ಯೆ ಚೆನ್ನಾಗಿದ್ದಾರೆ ನೋಡಿ. ಪೆಂಗ್ವಿನ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇನೋ ಇದೆ. ನೋಡಿ ಇದು ಎತ್ತಿನ ಗಾಡಿ ಯಾವ ರೇಂಜಲ್ಲಿ ಅಲಂಕಾರ ಮಾಡಿದ್ದಾರೆ ಅಂತ. ವಾವ್, ನೈಸ್. ದ್ರಾಕ್ಷಿ ತಗೊಳ್ತೀವಿ. ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಯಾರೋ ಇಲ್ಲಿ ದ್ರಾಕ್ಷಿ ಇದೆ ಆಯ್ತಾ. ಇದೇನಮ್ಮ, ಇದು ಬೋಟ್ ಅಲ್ವಾ? ಬೋಟ್ ಆಯ್ತಾ. ಇಲ್ಲಿ ದ್ರಾಕ್ಷಿ ಇದೆಯಲ್ಲ, ಇನ್ನು ಕಳ್ಳಿ ಥರ ಕಿತ್ಕೊಂಡು ಇಲ್ವೇ ಇಲ್ಲ. ಎಷ್ಟೊಂದು ಅಡಿ ಇಕ್ಕಿತ್ತೆ ನೋಡಿ, ಎಷ್ಟೊಂದು ಅಡಿ ಇಲ್ವೇ ಇಲ್ಲ. ಹುಟ್ಟಬಾರ್ದು. ಚೆನ್ನಾಗಿ ಮಾಡಿದ್ದಾರೆ. ಫ್ರೂಟ್ಸು, ತರಕಾರಿ, ವೆಜಿಟೇಬಲ್ಸು ಎಲ್ಲನೂ ಇಟ್ಟಿದ್ದಾರೆ. ಸಾರಿಗೆ ವ್ಯವಸ್ಥೆ. ಉರುಳುವ ಬಂಡಿಯಿಂದ ಮುಗಿಲು ಮುಟ್ಟುವ ಹಕ್ಕಿಯವರೆಗೆ ನಮ್ಮ ಪಯಣ. ವಾವ್, ಸೈಕಲ್ ನೋಡಮ್ಮ. ಈ ಥರ ಸೈಕಲ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬಸ್ಸು, ಟ್ರೈನ್ ಅನ್ಸುತ್ತೆ ಅಲ್ವಾ ಇದು? ಟ್ರೈನು ಒಂಥರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಈ ಥರ ಎಲ್ಲ ನಮ್ಮ ಹಾಸನದಲ್ಲಿ ಅದು ನಡೀತಿದೆ ಅಂದರೆ ಇಲ್ಲಿ BM ರೋಡ್ ಹತ್ರ ಇದು ನಡೀತಾ ಇರೋದು. ಓ ವಾವ್, ಹೆಲಿಕಾಪ್ಟರ್ ಎಲ್ಲ ನಡೀತಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ವಾವ್, ನೈಸ್. ನೋಡಿ ಚೆನ್ನಾಗಿದಾರ ಇದು. ಓ ರಾಕೆಟ್, ಚಂದ್ರಯಾನ 3 ಥರ. ಇನ್ನೊಂದು ಕಡೆ ಏನೂ ಇಟ್ಟಿರಲಿಲ್ಲ, ಬಟ್ ಇಲ್ಲಿ ಇಟ್ಟಿದ್ದಾರೆ. ಚಂದ್ರಯಾನ 3. ಗಣಪತಿ ನೋಡಿ. ವಾವ್, ನನಗಲ್ಲಿ ದೂರದಿಂದ ಕಾಣಿಸ್ತಿಲ್ಲ. ನೋಡಿ ಗಣಪತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಏನೋ ವೆರೈಟಿ ಇದೆಲ್ಲ ಏನೇನೋ ಇಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಅದು ತೋರಿಸ್ದೆ, ಅದು ಅದೇ ತೆನೆ ಇರೋದು ಅಲ್ವಾ, ರಾಗಿ ತೆನೆ, ಸಿರಿಧಾನ್ಯ. ಸಿರಿಧಾನ್ಯ ಎಲ್ಲ ಸಿರಿಧಾನ್ಯಗಳು ಇದೆ ನೋಡಿ. ಎಲ್ಲ ಥರ ಸಿರಿಧಾನ್ಯನೂ ಇದೆ ಇಲ್ಲಿ. ಆಮೇಲೆ ಇದು ಮನೆ, ಕಾಡು ಎಲ್ಲ ಇದೆ ಅನ್ನಿಸ್ತಿದೆ. ಚೆನ್ನಾಗಿದೆ. ಓ ಇಲ್ಲಿ ನೋಡಮ್ಮ, ಎಲ್ಲದೂ ಸಪ್ರೇಟಾಗಿ ಇಟ್ಟಿದ್ದಾರೆ. ಇದೇನು ಕಡಲೆಕಾಯಿ ಹಿಂಡಿ, ಏನಿದು ಹಿಂಡಿ ಅಂತೆಲ್ಲ ಇಟ್ಟಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಓಕೆ. ಇದೆಲ್ಲ ನಾವು ಎಕ್ಸಿಬಿಷನಲ್ಲಿ ಈ ಥರ ನೋಡ್ತಾ ಇದ್ವಿ. ಈ ಥರ ಚೆನ್ನಾಗಿದೆ ನೋಡಿ. ಇದ್ಯಾವುದೋ ಹುಳ, ಯಾವ ಹುಳ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಚೆನ್ನಾಗಿ ಮಾಡಿದ್ದಾರೆ. ಎರೆಹುಳನ ಇದು? ಬದುಕಿದೆ, ಇಲ್ಲಿ ನೋಡಿದೆ, ಓಡಾಡ್ತಿದೆ ಗೊತ್ತಾಯ್ತು. ಬಟ್ ಈ ಕಲರ್ ಇರ್ತೈತೆ ನಾನು ನೋಡಿಲ್ಲ. ರೇಷ್ಮೆ ಹುಳ. ಓಕೆ, ರೇಷ್ಮೆ ಹುಳ. ಇದರಲ್ಲೂ ಹುಳ ಇದೆ ನೋಡಿ. ಆ ಹುಡುಗ ಎದುರ್ಕತ್ತಿದ್ದಾನೆ ಅಂತ ಎದುರಿಸ್ತೀರ. ಹೌದು, ನೋಡಿದೆ, ಗೊತ್ತಾಯ್ತು. ರೇಷ್ಮೆ ಗೂಡಂತೆ. ರೇಷ್ಮೆ ಹುಳ ಆ ಥರ ಇಂದ ಸ್ಟಾರ್ಟ್ ಆಗಿ ಇಲ್ಲಿ ಗೂಡು ಹಾಕೊಳ್ಳೋದು. ಇದು ಯಾವುದು? ಇದೇನು? ಅದು ರೇಷ್ಮೆ. ಇದು ಆಮೇಲೆ ರೇಷ್ಮೆ ಸೀರೆ ಮಾಡೋದಿಲ್ಲ ಇದರಲ್ಲಿ. ಓಕೆ, ಅದೆಲ್ಲ. ವಾವ್, ನೈಸ್. ಅಮ್ಮ ದೇವ್ರೆ, ನಂಗೆ ಭಯನೇ ಆಗೋಯ್ತು. ಅದು ರೇಷ್ಮೆ ದಾರ. ಅದೆಲ್ಲ ಆದಮೇಲೆ ನೋಡಿ, ಇದು ರೇಷ್ಮೆ ದಾರ. ಇದರಿಂದ ಬಟ್ಟೆಗೆಲ್ಲ ಯೂಸ್ ಮಾಡ್ತಾರೆ. ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಎಷ್ಟಾಗೋದು ಅಥವಾ ಹೆಂಗಸರಿಗೆ ಅಂದರೆ ಸೀರೆ ನೋಡಿ. ನಮ್ಮಮ್ಮ ಸೀರೆ ನೋಡೋಕೆ ಬಂದಿದ್ದಾರೆ. ತಗೋತಾರೆ ಇಲ್ವೋ ಗೊತ್ತಿಲ್ಲ. ತಗೊಳ್ತಾ ಇಲ್ಲ. ಸೊ 400 ರೂಪಾಯಿ ಏನೋ ಚೆನ್ನಾಗಿರೋದೇ ಇಟ್ಕೊಂಡಿದ್ದಾರೆ ಅನಿಸುತ್ತೆ ಫ್ರೆಂಡ್ಸ್. ಓಹೋ, ಇಲ್ಲಿ ಬರೀ ತೋಟಗಾರಿಕೆ ಮಾತ್ರ ಅಲ್ಲ, ಎಲ್ಲ ಥರದ್ದು ಇದೆ. ಬೀಜ, ಕ್ಯಾರೆಟ್, ಬೀಟ್ರೂಟ್, ಒಣ ಕೊಬ್ಬರಿ, ಮಜ್ಜಿಗೆ, ಲಸ್ಸಿ, ದಾಲು, ಕಲ್ಲಂಗಡಿ ಜ್ಯೂಸ್ ಎಲ್ಲ ಮಾಡ್ಕೊಬೋದು. ಓನ್ಲಿ 200 ರೂಪೀಸ್ ಮಾತ್ರ. ಈಸಿ ಮೆಥಡ್, ಫಾಸ್ಟ್. ಪಾರ್ಕ್ ಇದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಒಂಥರ ಇಲ್ಲಿ ಗೊತ್ತಾಗಿ ಖುಷಿ ಆಗ್ತಿದೆ. ಆ್ಯಂಡ್ ಎಷ್ಟು ದೊಡ್ಡ ಪಾರ್ಕ್ ಅಂತ ಅಂದರೆ, ಸೀರಿಯಸ್ಲಿ ಇಷ್ಟೊಂದು ದೊಡ್ಡ ಪಾರ್ಕ್ ಅಂತ ನನಗೆ ಗೊತ್ತಿರಲಿಲ್ಲ. BM ರೋಡಲ್ಲಿ ನೋಡಿ, ಅಲ್ಲಿ ಫಾರಿನ್ನವರೆಲ್ಲ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಫಾರಿನ್ ತಾತ ಅಜ್ಜಿಸ್. ನಿಜ ಖುಷಿ ಆಗ್ತಿದೆ. ಇಲ್ಲಿ ಆಟ ಆಡೋದು ಮಕ್ಕಳು ಹಿಂಗೆ ಹೋಗೋಣ. ತಡಿ ನೋಡೋಣ, ಎಲ್ಲರಿಗೂ ತೋರಿಸೋಣ ನಾವು. ಎಷ್ಟು ದೊಡ್ಡ ಪಾರ್ಕು.
ಓ ಗಾಡ್, ಅಲ್ಲೆಲ್ಲ ತೋಟಗಾರಿಕೆ ಅದೆಲ್ಲ ಆಗಿ ಇಲ್ಲಿ ಮಾಮೂಲಿ ದೊಡ್ಡದಾಗಿ ಎಲ್ಲ ಮಕ್ಕಳಿಗೆ ಆಟ ಆಡೋ ಥರ ಎಲ್ಲ ಇದೆ. ಮಕ್ಕಳು ದೊಡ್ಡವರು ಎಲ್ಲರೂ. ಮಕ್ಕಳು ದೊಡ್ಡವರು ಎಲ್ಲರೂ. ವಾವ್, ಇಲ್ಲಿ ಫೋಟೋಸ್ ತೆಗ್ಸ್ಕೊಳ್ಳೋದೇ ಹೆಂಗಿರಲಿ. ನಾನು ನಮ್ಮಮ್ಮ ಕಾಡಿ ಬಿಡಿಯಾರು ತೆಗ್ಸ್ಕೊತೀನಿ ತಡೀರಿ. ಸಪೋಟ ಇದು ಬರೀ ಇದು ಮಾತ್ರ ಮಾಮೂಲಿ ಗಿಡ ಥರ ಮಾತ್ರ ಅಲ್ಲ, ಇಲ್ಲಿ ಹಲಸಿನ ತೊಳೆದು, ಆಮೇಲೆ ಸಪೋಟದಂತೂ ತುಂಬ ಥರ ಇದೆ. ಅಂದರೆ ತುಂಬ ಗಿಡ ಮರ ಎಲ್ಲ ಥರದ್ದು ಇದೆ. ಆ್ಯಂಡ್ ಫ್ಲವರ್ಸ್ ಯಾವ್ದಿಲ್ಲ ಅನ್ನಂಗೆ ಕೇಳೋಂಗಿಲ್ಲ. ತುಂಬ ಇಷ್ಟ ಆಯ್ತು ನನಗಂತೂ, ಖುಷಿ ಆಯಿತು. ಆ್ಯಂಡ್ ಐ ಆಮ್ ಸೋ ಸಾರಿ, ನೆನ್ನೆ ಬರೋಕ್ಕಾಗಲಿಲ್ಲ. ನಾನು ಇವಾಗ ಬಂದೆ. ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನೋಡಿರೋದು, ಇದನ್ನು ಮಾಡಿರೋದು. ತುಂಬ ಖುಷಿ ಆಯಿತು. ಇನ್ನೂ ಸ್ವಲ್ಪ ಇದೆ ತೋರಿಸ್ತೀನಿ. ಫೇವ್ರೆಟ್ ಗೋಲ್ಗಪ್ಪ, ಬೋಂಡ ಬಜ್ಜಿ, ಆಮೇಲೆ ಇದೇನು ಸ್ವೀಟ್ ಅನಿಸುತ್ತೆ, ಡೆಸರ್ಟ್ ಅನಿಸುತ್ತೆ. ಹಾಂ, ಆಮೇಲೆ ಪೊಟೊಟೊ ಟ್ವಿಸ್ಟರ್ ತಗೊಂಡು ಇಲ್ಲಿ ಹೋಗಿ ಕೂತ್ಕೊಳ್ಳೋದೆ. ಈಗ ನಮ್ಮಮ್ಮ ಗ್ರೀನ್ ಕಲರ್ ತೊಗೊಂಡಿದ್ದಾರೆ, ನಾನು ಈ ಕಲರ್. ನಮ್ಮಮ್ಮ ನಾಳೆ ಖಾಲಿಯಾಗ ನಾನು ಇಲ್ಲಿ ತಿಂತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನಿಮಗೆಲ್ಲ ತೋರಿಸ್ತೀನಿ ನೋಡಿ, ಎಲ್ಲರೂ ಇಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ ನೋಡಿ. ಈಗಾಗಲೇ 6 ಗಂಟೆ, ಎಲ್ಲಾದರೂ ಲೈಟ್ಸ್ ಎಲ್ಲ ಹಾಕಿದ್ದಾರೆ, ಏನೇನೋ ಇದೆ. ವಾವ್, ಚೆನ್ನಾಗಿದೆ ಅಲ್ಲ ಇದು. ಅಲ್ಲೇನೋ ಪ್ರೋಗ್ರಾಮ್ ನಡೀತಿದೆ, ಅದ್ರದ್ದು ಸೌಂಡು. ವಾವ್, ಇದೊಂಥರ ಚೆನ್ನಾಗಿದೆ, ನೀರು ಬೀಳೋದು ಅಲ್ವಾ. ನೋಡಿ, ಇದು ಮೀನುಗಾರಿಕೆ ಇಲಾಖೆ ಹಾಸನ. ಒಳಗೆ ಮೀನಿದೆ ಅನಿಸುತ್ತೆ, ನೋಡೋಣ ಒಳಗೆ ಹೋಗಿ ಯಾವ್ಯಾವ ಥರ ಇದೆ. ಹೋಗ್ಬೇಕು, ಬಾ ನೀನು ಬಾ. ನೀನು ರೋಸ, ನಾನೇ ಬರ್ತಾಯಿದ್ದೀನಿ. ಆರ್ಟಿಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗಂತೂ ಫುಲ್ ರಶ್ಶು. ಇನ್ನೇನೆಲ್ಲ ಆಗಿ ಇದು ಲಾಸ್ಟ್ ಎಂಡಿಂಗ್ ಪಾಯಿಂಟು. ಈ ಕಡೆಯಿಂದ ಹೋಗ್ತಾ ಇರೋದು. ಅಂದರೆ ಇಲ್ಲೇನು ಅಷ್ಟೊಂದೇನಿಲ್ಲ, ಬಟರ್ಫ್ಲೈ ಒಂದು ಮುಂದೆ ಒಂದಿದೆ, ಅಲ್ಲೊಂದು ತೋರಿಸ್ತೀನಿ ನೋಡಿ. ಲೈಟಿಂಗ್ಸ್ ಈಗ 6 ಗಂಟೆ ಆಗಿದ್ದರಿಂದ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಇದೆ ಬಟರ್ಫ್ಲೈ, ಚೆನ್ನಾಗಿದೆ. ರೋಸಲ್ಲ ಯಾವುದೋ ಇದರಲ್ಲಿ ಶಾವರ್. ಇನ್ನೊಂದು ಗಣಪತಿನೂ ತುಂಬ ಚೆನ್ನಾಗಿದೆ. ಸೊ ಈಗ ಆನೆ ನೋಡ್ಕೊಂಡು ಹೊರಡೋದೆ. ಎಷ್ಟು ಜನ ಇದ್ದಾರಲ್ವ. ಫೈನಲಿ ಎಲ್ಲದು ಮುಗಿಸ್ಕೊಂಡು ಅಲ್ಲಿ 1-2-3 ಐಟಮ್ಸ್ ತಿನ್ಕೊಂಡು ಎಲ್ಲದು ಬಂದ್ವಿ. ಚೆನ್ನಾಗಿತ್ತು. ಒಂಥರ ಫ್ರೂಟ್ಸ್ ಆಗಲಿ, ಫ್ಲವರ್ಸ್ ಆಗಲಿ, ವೆಜಿಟೇಬಲ್ಸ್ ಎಲ್ಲದರಿಂದ ಒಂಥರ ಡಿಫ್ರೆಂಟಾಗಿ ಮಾಡಿದ್ರಲ್ಲ. ಫಸ್ಟ್ ಟೈಮ್ ಅದು ನಮ್ಮ ಹಾಸನದಲ್ಲಿ ನಾನು ಈ ಥರ ಒಂದು ನೋಡ್ತಾ ಇರೋದು. ಇವತ್ತಿಗೆ ಲಾಸ್ಟ್ ಅದು. ಸೊ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದೆ. ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಆನ್ ಸಪೋರ್ಟಿಂಗ್ ಮೈ ಚಾನಲ್. ಯಾರೇ ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.